ಪ್ರಿಯ ದೇವಜನರೇ, ವಿಶೇಷವಾಗಿ ದೇವರು ಒಂದು ಸದಾವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಮನುಷ್ಯರಲ್ಲಿ ಎಷ್ಟೊಂದು ಸಾರಿ ನಮಗೆ ಭಯ ಜಾಸ್ತಿ, ಎಲ್ಲ ವಿಚಾರದಲ್ಲೂ ಭಯ. ಈ ಲೌಕಿಕವಾದಂಥ ಭಯ ಜಾಸ್ತಿ ಆಗಿರೋದಕ್ಕೆ ಇವತ್ತು ದೇವರ ಮೇಲೆ ಭಯವನ್ನ ಕಳ್ಕೊಂಡ್ಬಿಟ್ಟಿದ್ದೇವೆ, ದೇವರನ್ನ ಮರೆತು ಬಿಟ್ಟಿದ್ದೇವೆ. ಹಾಗಾಗಿ ಮನುಷ್ಯರಿಗೆ ಇರುವಂಥ ಭಯ ನೋಡಬೇಕಾದ್ರೆ, ಅಯ್ಯೋ ಮದುವೆಯ ವಿಚಾರವಾಗಿ ಭಯ, ಕೆಲಸದ ವಿಚಾರವಾಗಿ ಭಯ, ಓದುವ ವಿಚಾರವಾಗಿ ಭಯ, ಸಂಬಳದ ವಿಚಾರವಾಗಿ ಭಯ, ಹಾಗೂ ವಸತಿಯ ವಿಚಾರವಾಗಿ ಭಯ. ಅಯ್ಯೋ ಸಾಲ ಕೊಡಬೇಕು, ಅದು ಮಾಡಬೇಕು, ನನ್ನ ಮಕ್ಕಳನ್ನ ಯಾರು ನೋಡ್ಕೊಳ್ಳೋದು, ಹೇಗೆ ಅವ್ರನ್ನ ಸಾಕ್ಬೇಕು ನಾನು, ಎಲ್ಲ ವಿಚಾರದಲ್ಲೂ ಇವತ್ತು ಭಯಭೀತರಾಗಿ ನಾವು ದೇವರ ಭಯವನ್ನು ಕಳ್ಕೊಂಡ್ಬಿಟ್ಟಿದ್ದೇವೆ. ಆದರೆ ದೇವರು ನಮ್ಮನ್ನ ವಿಶೇಷವಾಗಿ ಇವತ್ತು ಒಂದು ವಾಕ್ಯವನ್ನ, ಭರವಸೆಯ ವಾಕ್ಯವನ್ನ ಕೊಡ್ತಾ ಇದ್ದಾನೆ. ಯೆಶಾಯನ ಪತ್ರಿಕೆ 41ನೇ ಅಧ್ಯಾಯ 13ನೇ ವಚನ, ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಅಂತ. ಇವತ್ತು ನಿಮ್ಮನ್ನ ನನ್ನನ್ನ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು ಯೆಹೋವ ದೇವರು ನಮ್ಮ ಬಲಗಡೆ ನಿಂತು ನಮ್ಮ ಕೈಯನ್ನ ಹಿಡಿದು, ನೀವು ಭಯ ಪಡಬೇಡ್ರಿ, ನಾನು ನಿಮ್ಮೊಂದಿಗಿದ್ದೇನೆ ಅಂತ ಭರವಸೆಯನ್ನು ಕೊಡ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ದೇವರು ಎಲ್ಲಾ ಭಯವನ್ನ ನಾವು ಬಿಟ್ಟು ದೇವರ ಭಯ ನಮ್ಮೊಂದಿಗಿದ್ದಾಗ ದೇವರು ನಮ್ಮನ್ನ ಮುಂದೆ ನಡೆಸುವಂತವನಾಗಿದ್ದಾನೆ. ದೇವರು ನಿಮ್ಮನ್ನ ವಿಶೇಷವಾಗಿ ಆಶೀರ್ವದಿಸಲಿ. ಆಮೆನ್.